SSLCಯಲ್ಲಿ ನೀವು ಒಳ್ಳೆಯ ಮಾರ್ಕ್ ತಗೊಳ್ಬೇಕು. ಆ ಒಳ್ಳೆಯ ಮಾರ್ಕ್ ತಗೊಂಡು ನೀವು ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ಮತ್ತು ಅದೆಲ್ಲ ತಗೊಂಡ್ರೆ ಭವಿಷ್ಯದಲ್ಲಿ ನಿಮಗೆ ನಿಮ್ಮ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ದೊಡ್ಡ ಅವಕಾಶ ಇರ್ತದೆ. ಸರ್ಕಾರದ ಬೇರೆ ಬೇರೆ ಸಹಾಯ ಸಹಕಾರ ಸಿಗುವಂಥ ವಿಚಾರಗಳಾಗ್ತದೆ. ಆದ್ದರಿಂದ ನೀವು ಪ್ರಿಪರೇಟರಿ ಎಕ್ಸಾಮ್ ಅಂದರೆ SSLCಗೆ ನೀವು ತಯಾರಾಗಬಹುದು. SSLC ಪಬ್ಲಿಕ್ ಪರೀಕ್ಷೆಗೆ ನೀವು ತಯಾರಾಗುವಂಥ ಒಂದು ಹಂತದಲ್ಲಿ ನೀವು ವ್ಯವಸ್ಥೆಯಲ್ಲಿ ನಿಂತಿದ್ದೀರಿ. ಸರಿಯಾದ ರೀತಿಯಲ್ಲಿ ನೀವು ಕಲಿತು ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಇದು ಮಾಡಿ ನಾಡ್ದು ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಬೇಕು. ಮುಂದಿನ ನಿಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಒಂದು ಪರೀಕ್ಷೆ SSLC. ಅದನ್ನು ಆ ತೀರ್ಮಾನ ಮಾಡುವ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಶಿಕ್ಷಣ ಮತ್ತು ನಿಮ್ಮ ಜೀವನ ಒಳ್ಳೆಯದಾಗುವಂಥ ರೀತಿಯಲ್ಲಿ ನೀವು ಕಲಿಬೇಕು. ಉತ್ತಮ ಎಷ್ಟು ಸಾಧ್ಯ ಇದೆ ವಿದ್ಯಾವಂತ ಕಲಿಬೇಕು, ಸಮಾಜಕ್ಕೆ ಗೌರವ ನಮಗೆ ನಾವು ಡಾಕ್ಟರ್ ಆಗ್ತೀವಿ, ಬೇರೆ ಇರದ ಅಧಿಕಾರಿಗಳಾಗ್ತೀವಿ. ಆಗೇನಾಗ್ತದೆ, ಆ ಕಲಿತಂದ ವಿದ್ಯೆ ಅದುವೇ ನಿಮಗೆ ಸಂಪತ್ತು. ಅರ್ಥ ಆಯ್ತಾ? ಅದುವೇ ನಿಮಗೆ ಸಂಪತ್ತು. ನಿಮ್ಮ ತಂದೆ ತಾಯಿ, ನಾನು ಯಾವಾಗ ಹೇಳೋದು ವರ್ಷಕರ ಸಭೆ ಸಿಕ್ಕಿದ್ರೆ ತಂದೆ ತಾಯಿಗಳಿಗೆ ಹೇಳುವ ಮಾತು, ನೀವು ಎಷ್ಟು ನಿಮ್ಮ ಮಕ್ಕಳಿಗೆ ತೊಂದರೆ ಆಗುವಂತೇಳಿ ಏನೋ ಮಾಡಿ ಕಷ್ಟಪಟ್ಟು ರಾತ್ರಿ ಆದರೂ ದುಡಿದು ಲಕ್ಷ ರೂಪಾಯಿ ನಿಮ್ಮ ಮಕ್ಕಳಿಗೆ ಮಾಡುವುದಕ್ಕಿಂತ, ಅಥವಾ ಜಗಳ ಮಾಡಿ ಹೋರಾಟ ಮಾಡಿ ಎಷ್ಟು ಎಕರೆ ಜಮೀನು ಮಾಡಿ ನನ್ನ ಮಕ್ಕಳಿಗೆ ಇಡಬೇಕು, ತೊಂದರೆ ಆಗಬಾರ್ದು ಅಂತೇಳಿ ಮಾಡಿದ್ದೆ ಮನೋಭಾವ. ನಿಮ್ಮ ಮಕ್ಕಳು ಎಷ್ಟು ಕಲಿತಾರೆ, ಎಷ್ಟು ಸಾಧ್ಯ ಆಗ್ತದೆ ನಿಮಗೆ ಕಲಿಸಲಿಕ್ಕೆ ಅಷ್ಟು ನೀವು ಕಲಿಸಬೇಕು. ಆಗ ನಿಮ್ಮ ಲಕ್ಷ್ಯ ಬೇಡ, ನಿಮ್ಮ ಜಮೀನು ಬೇಡ, ನಿಮ್ಮ ಆಸ್ತಿ ಬೇಡ, ಆ ಶಿಕ್ಷಣವೇ ಅವರಿಗೆ ಸಂಪತ್ತು, ಆಸ್ತಿ ಆಗ್ತದೆ ಅಂತೇಳಿ ನಾನು ನನ್ನ ಎಷ್ಟೋ ವಿಚಾರವನ್ನು ನಾನು ಮಂಡಿಸಿದ್ದೀನಿ. ನಿಮ್ಮಲ್ಲಿ ಕೂಡ ಅದನ್ನು ಹೇಳೋದು, ನೀವು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಿ ಬೆಳಿಬೇಕು. ಈ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ನೀವು ಪಡ್ಕೊಳ್ಬೇಕು. ಅದು ಮಾತ್ರ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ನನ್ನೊಂದು ಭಾವನೆ. ನಿಮಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್. ನೀವು ಒಳ್ಳೆಯದು, ಆಯ್ತಾ? ಬರ್ತೇನೆ.